ದೇವಸ್ಥಾನದ ಹುಂಡಿಗಳಲ್ಲಿ ಸಂಗ್ರಹವಾದಂತಹ ಹಣದಿಂದ 10% ಹಣವನ್ನ ಸರ್ಕಾರ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಈ ರೀತಿಯಾಗಿ ಆರೋಪವನ್ನು ಮಾಡಿರೋದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಧಾರ್ಮಿಕ ಪರಿಷತ್ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಸದಸ್ಯರ ಮೂಲಕ ಅಧ್ಯಕ್ಷರ ಆಯ್ಕೆ ಆಗಬೇಕು, ಆದರೆ ಸರ್ಕಾರವೇ ಅಧ್ಯಕ್ಷರ ನೇಮಕ ಮಾಡೋಕೆ ಮುಂದಾಗಿದೆ. ಪರಿಷತ್ನಲ್ಲಿ ಕೈಗೆ ಬಹುಮತ ಬಂದ ಮೇಲೆ ಈ ವಿಧೇಯಕ ಪಾಸ್ ಅಂತಿದ್ದಾರೆ. ಈ ಸರ್ಕಾರ 50 ಕೋಟಿ ರೂಪಾಯಿ ಕೂಡ ದೇವಸ್ಥಾನಗಳಿಗೆ ಕೊಡ್ತಿಲ್ಲ. ಧಾರ್ಮಿಕ ದತ್ತಿ ನಿಧಿ ಇಲಾಖೆಯವರು ಇದಕ್ಕೆ ಬಿಜೆಪಿಯವರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತೇಳಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಹುಂಡಿಯ ನಯಾ ಪೈಸೆ ಹಣವನ್ನು ಪಡೆದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಆದರೆ ಹುಂಡಿ ಹಣಕ್ಕೆ ಕೈ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ ಸರ್ಕಾರ ಹುಂಡಿ ಹಣಕ್ಕೆ ಕೈ ಹಾಕಿದೆ. ಸಂಗ್ರಹ ಆದ ಹಣದಲ್ಲಿ 10% ಪಡಿತಾ ಇದೆ. ಇದಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ, ದೇವಸ್ಥಾನಗಳಿಗೆ 50 ಕೋಟಿ ರೂಪಾಯಿ ಕೂಡ ಈ ಸರ್ಕಾರ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಅಂತ ಆರೋಪವನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಧಾರ್ಮಿಕ ದತ್ತಿ ನಿಧಿ ಇಲಾಖೆಯ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳ ಹುಂಡಿ ಹಣ ಏನಿದೆ, ಇದರ ಹಣವನ್ನು ಸರ್ಕಾರ ತೆಗೆದು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ತಾ ಇದೆ ಎನ್ನುವಂಥ ಆರೋಪ ಮಾಡ್ತಾ ಇರೋದು ಸದ್ಯ ಬಿಜೆಪಿಯವರು. ಈ ರೀತಿಯಾಗಿ ಆಗ್ತಾ ಇದೆಯಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಹಾಗೆಯೇ ಎಲ್ಲ ದೇವಸ್ಥಾನಗಳನ್ನು ಒಟ್ಟುಪಡಿಸಿ ಅದರ ಹುಂಡಿಯಲ್ಲಿ, ದೇವಸ್ಥಾನದ ಹುಂಡಿಯಲ್ಲಿ ಒಟ್ಟಾದಂಥ ಹಣದಲ್ಲಿ 10% ಹಣವನ್ನು ಸರ್ಕಾರ ತೆಗಿತಾ ಇದೆ. ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಅರ್ಚಕರ ಮಕ್ಕಳಿಗೆ ಪಿಂಚಣಿ, ಅರ್ಚಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅರ್ಚಕರಿಗೆ ಪಿಂಚಣಿ, ಅವರ ಆರೋಗ್ಯ ವಿಮೆ, ಮರಣ ನಿಧಿ ಮತ್ತು ಅರ್ಚಕರ ಮನೆ ಇವೆಲ್ಲವೂ ಪ್ರಸ್ತಾಪ ಮಾಡಿ ಕೆಲವು ಅರ್ಚಕರ ಮನೆಯನ್ನು ನಾವು ಮಂಜೂರು ಮಾಡಿದ್ದೆವು. ಎಲ್ಲ ಕೆಲವು ಸಣ್ಣ ಪುಟ್ಟ ಬಿಡುಗಡೆ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಬೇಕಾದಂತಹ ಪ್ರಕ್ರಿಯೆಗಳು ತೆಗೆಯುವಾಗ ಚುನಾವಣಾ ನೀತಿ ಸಹಿತ ಬಂದದ್ದನ್ನು ಎಲ್ಲರೂ ಗಮನಿಸಿದ್ದಾರೆ. ಈಗ ನೀವು ಏನೇ ಒಳ್ಳೇದು ಮಾಡಿದ್ರು ಕೂಡ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳಿದೆವು. ನಾವು ಏನ್ ಹೇಳಿದೆವು ಅಂತ ಹೇಳಿದ್ರೆ, ನೀವು ಭಕ್ತರು ಹಾಕಿರುವಂತ ಹುಂಡಿಗೆ ಹಣ ಸಚಿವರೊಬ್ಬರು ಪೂಜಾರಿಗೆ ಹೇಳ್ಬೇಕಾ ಅಂತ ಕೇಳ್ತಾರೆ. ಎಚ್ ಕೆ ಪಾಟೀಲ್ರು ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ. ನಾವಿಷ್ಟೇ ಹೇಳಿದ್ರು ಸದನದಲ್ಲಿ, ಭಕ್ತರು ಹಾಕಿರುವಂತ ಹುಂಡಿಗೆ ಹಣ ಮತ್ತು ಭಕ್ತರ ಸೇವೆಯಲ್ಲಿ ಒಂದು ದೇವಸ್ಥಾನ 1 ಕೋಟಿ ರೂಪಾಯಿ ಆದಾಯ ಇದ್ರೆ, ಹಿಂದಿನ ನಿಯಮದಂತೆ 1 ಕೋಟಿ ರೂಪಾಯಿ ಆದಾಯ ಹೊಂದಿರುವಂತಹ ಒಂದು ದೇವಸ್ಥಾನ ಅದರ ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದಾಗ, ಅವರ ಸಿಬ್ಬಂದಿ ವೆಚ್ಚಗಳು, ಅವರ ಊಟೋಪಚಾರ, ಅವರ ಧಾರ್ಮಿಕವಾದ ಹಬ್ಬ ದಿನಗಳು, ಆ ದೇವಸ್ಥಾನದ ಆಚಾರ ವಿಚಾರಗಳು, ಇವನ್ನೆಲ್ಲ ತೆಗೆದಾಗ 90 ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ಖರ್ಚಾಗುತ್ತೆ. ಮೊದಲು ನಮ್ಮ ಸರ್ಕಾರ ಇರುವಾಗ ಆ 10 ಲಕ್ಷದಲ್ಲಿ 10% ಅನ್ನ ಸಾಮಾನ್ಯ ಸಂಗ್ರಹಣ ನಿಧಿಗೆ ತೆಗೆದುಕೊಳ್ಳುವಂತ ರೂಢಿ ಇತ್ತು. ಅಂದ್ರೆ 1 ಕೋಟಿ ರೂಪಾಯಿ ಆದಾಯ ಇರುವಂತ ಒಂದು ದೇವಸ್ಥಾನದಲ್ಲಿ 90 ಲಕ್ಷ ರೂಪಾಯಿ ಆ ದೇವಸ್ಥಾನದವರೇ ಖರ್ಚು ಮಾಡಿದ್ರೆ 10 ಲಕ್ಷದಲ್ಲಿ 10% ಅಂದ್ರೆ 1 ಲಕ್ಷ ಬರ್ತಾ ಇತ್ತು ಸರ್ಕಾರಕ್ಕೆ, ಧಾರ್ಮಿಕ ಇಲಾಖೆಯ ಸಾಮಾನ್ಯ ಸಂಗ್ರಹಣ ನಿಧಿಗೆ. ಈಗ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅದರ ಮೂಲ ಆದಾಯ ಅಂದ್ರೆ 1 ಕೋಟಿ ಆದಾಯ ಇದ್ರೆ 1 ಕೋಟಿಯೂ ಆದಾಯದಲ್ಲಿ 10% ಕೊಡಬೇಕು, ಅಂದ್ರೆ 10 ಲಕ್ಷ ಕೊಡಬೇಕು ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ. ಇದು ಸರಿಯಲ್ಲ. ದೇವಸ್ಥಾನದ ಹಣವನ್ನು ಸರ್ಕಾರ ತಗೊಂಡಾಗ ಆಗ್ತದೆ ಅಂತ ನಾವು ಹೇಳಿದೆವು. ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿ ಆದಾಯ ಇದ್ರೆ 10 ಲಕ್ಷವನ್ನ 10 ಕೋಟಿಯನ್ನ ಧಾರ್ಮಿಕ ಇಲಾಖೆಗೆ ಕೊಡಬೇಕು ಸಾಮಾನ್ಯ ಸಂಗ್ರಹಣ ನಿಧಿಗೆ. ಇದು ಸರಿಯಲ್ಲ. ಅದರ ವೆಚ್ಚವನ್ನ ತೆಗೆದ ನಂತರ, ನಿರ್ವಹಣೆ ವೆಚ್ಚವನ್ನು ತೆಗೆದ ನಂತರ ನಿವ್ವಳ ಉಳಿಕೆಯಲ್ಲಿ 10% ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಮತ್ತೊಂದು ಒತ್ತಾಯ ಏನ್ ಮಾಡಿದೀವಿ ಅಂದ್ರೆ, ನಾವು ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡುವಂತ ಅಧಿಕಾರ ಎ ದರ್ಜೆಯ ದೇವಸ್ಥಾನಗಳಿಗೆ ರಾಜ್ಯ ಧಾರ್ಮಿಕ ಪರಿಷತ್ ಮಾಡುತ್ತೆ, ಬಿ ಮತ್ತು ಸಿ ದರ್ಜೆಯ ದೇವಸ್ಥಾನಗಳಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಡುತ್ತೆ. ಧಾರ್ಮಿಕ ಪರಿಷತ್ತಿನ ಮೂಲಕ ಸದಸ್ಯರ ಆಯ್ಕೆ ಮಾಡಿದ ನಂತರ ನಮಗೆ ಅಧ್ಯಕ್ಷರ ಆಯ್ಕೆಯನ್ನು ಅವರೇ ಮಾಡ್ಕೊಡ್ಬೇಕು. ಅದು ನಿಯಮ. ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯರ ಆಯ್ಕೆ ಆದವರು ನಂತರ ಅಧ್ಯಕ್ಷರ ಆಯ್ಕೆಯನ್ನು ಅವರೇ ಮಾಡ್ಕೊಡ್ತಾರೆ. ಅಧ್ಯಕ್ಷರು ಸರ್ಕಾರ ನಿಯೋಜನೆ ಮಾಡೋದಿಲ್ಲ. ಆದ್ರೆ ಈ ಬಿಲ್ ನಲ್ಲಿ ಏನಾಗಿದೆ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ತಂದ ಬಿಲ್ ನಲ್ಲಿ ಧಾರ್ಮಿಕ ಪರಿಷತ್ತಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.